ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಹಾಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಎಂದಿನಂತೆ ದಿನದ ಪಂಚಾಂಗ, ರಾಶಿ ಭವಿಷ್ಯ ಹಾಗೆ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕುಜದೋಷದ ಬಗ್ಗೆ ವಿಶೇಷ ಮಾಹಿತಿಯನ್ನು ಕೊಡೋದಿಕ್ಕೆ ನಮ್ಮೊಂದಿಗಿದ್ದಾರೆ ಆಚಾರ್ಯ ಗುರೂಜಿಯವರು. ಬನ್ನಿಯವನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಂ ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮನ್ ಭೂಯೋರ್ಭೂಯೋ ನಮಾಮ್ಯಹಂ. ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋದ್ಭಿಃ ಸೀದಸಾದನಂ. ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೀವತಿ. ಧೀನಾಮವಿತ್ರ್ಯವತು ಆನೋ ದಿವೋ ಬೃಹತಃ ಪರ್ವತಾದ. ಸರಸ್ವತಿ ಯಜತಾಗಂತು ಯಜ್ಞಂ. ವಾಗ್ದೇವ್ಯೈ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರಿ ಗುರುಗಳೇ, ಎಂದಿನಂತೆ ಪಂಚಾಂಗ ಶ್ರವಣ ಯಾವ ರೀತಿಯಾಗಿರಬೇಕು, ನಾವು ಯಾವತ್ತೂ ಪಂಚಾಂಗವನ್ನು ಆಲಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಪಂಚಾಂಗ ಶ್ರವಣದ ವಿಶೇಷತೆಯನ್ನು ತಿಳಿಸ್ಕೊಡಿ. ನೋಡಿ, ಈ ದಿವಸ 14/5/2024 ಮಂಗಳವಾರ, ಶುಭ ಮಂಗಳವಾರದ ದಿನ. ಈ ದಿವಸ ನಾನು ಸಂಕಲ್ಪದ ಮುಖಾಂತರವಾಗಿ ಪಂಚಾಂಗವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಓಂ ಗೋವಿಂದ ಗೋವಿಂದ ಗೋವಿಂದ. ಆದ್ಯ ಶ್ರೀಮದ್ಭಗವತೋರ್ ಮಹಾಪುರುಷಸ್ಯ ಮಹಾವಿಷ್ಣುವರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಹರಾರ್ಧೆ ಶ್ರೀ ಶ್ವೇತವರಾಹಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಶಖಾಬ್ದೆ ಮೇರೋರ್ದಕ್ಷಿಣೆ ಪಾರ್ಶ್ವೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಅಸ್ಯ ಪ್ರಭವಾದಿ ಸೃಷ್ಟಿ ಸಂವತ್ಸರಾನಾಂ ಮಧ್ಯೆ ಮಂಗಳಕರ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ. ಈ ದಿವಸ ನಾವು ಸಪ್ತಮಿ ತಿಥಿ ಬೆಳಗಿನ ಜಾವ 5 ಗಂಟೆಯವರೆಗೆ 5:38 ಸಪ್ತಮಿ ತಿಥಿಯನ್ನು ನೋಡಬಹುದಾಗಿದೆ. ನಂತರ ಅಷ್ಟಮಿ ತಿಥಿ ಪುಷ್ಯ ನಕ್ಷತ್ರ ಗಂಡಯೋಗ ಗರಜಕರಣ ಸೂರ್ಯೋದಯ ಬೆಳಗ್ಗೆ 5:55 ಸೂರ್ಯೋದಯ ಆಗುತ್ತೆ. ತದನಂತರ ಸೂರ್ಯಾಸ್ತಮ 6:38 ಸೂರ್ಯಾಸ್ತಮ. ಶುಭ ಸಮಯ, ಈ ದಿವಸದ ಶುಭ ಸಮಯವನ್ನು ನಾವು ನೋಡಿದಾಗ ಮಧ್ಯಾಹ್ನ 12ರಿಂದ 1 ಗಂಟೆಯವರೆಗೆ ಶುಭ ಸಮಯವಾಗಿರುತ್ತೆ. ಅದೇ ರೀತಿ ದುರ್ಮುಹೂರ್ತ ಬೆಳಗ್ಗೆ 8:24 9:12 ದುರ್ಮುಹೂರ್ತ ಇರುತ್ತೆ. ಅದೇ ರೀತಿ ಅಮೃತಗಳಿಗೆ ಬೆಳಗ್ಗೆ 12:31 2:11 ಅಮೃತಗಳಿಗೆ ಆಗಿರುತ್ತೆ. ಪ್ರಯಾಣಾದಿ ಯೋಗವನ್ನು ನಾವು ನೋಡಿದಾಗ ವರ್ಧಮಾನ ಯೋಗ ಸಮೃದ್ಧಿಯನ್ನು ಸೂಚಿಸುತ್ತೆ ನೋಡಿ. ಹಾಗೆ ಈ ದಿನದ ರಾಹುಕಾಲವನ್ನು ನಾವು ನೋಡಿದಾಗ ಮಧ್ಯಾಹ್ನ 3:30 5:05 ರಾಹುಕಾಲ ಆಗಿರುತ್ತೆ. ನಂತರ ಗುಳಿಕ ಕಾಲ ಮಧ್ಯಾಹ್ನ 12:20 1:55 ಗುಳಿಕ ಕಾಲ ಆಗಿರುತ್ತೆ. ತದನಂತರ ಯಮಗಂಡ ಕಾಲ ಬೆಳಗ್ಗೆ 9:10 10:45 ಯಮಗಂಡ ಕಾಲ ಆಗಿರುತ್ತೆ. ಅದೇ ರೀತಿ ನೋಡಿ, ಈ ದಿನದ ವಿಶೇಷವನ್ನು ನಾವು ನೋಡಿದಾಗ ಈ ದಿನ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನಲ್ಲಿ ಗೋಂದಿಹಳ್ಳಿ ಆಂಜನೇಯ ರಥೋತ್ಸವವನ್ನು ಕೂಡ ನಾವು ಈ ದಿವಸ ವಿಶೇಷವಾಗಿ ನೋಡಬಹುದಾಗಿದೆ. ಸರಿ ಗುರುಗಳೇ, ಈ ದಿನದ ಪಂಚಾಂಗ ಶ್ರವಣವನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ತಾವು ಕುಜದೋಷದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ, ಹಾಗಾಗಿ ಕುಜದೋಷ ಅಂದರೆ ಏನು, ಕುಜದೋಷ ಯಾಕೆ ಬರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ನೋಡಿ, ಈ ಕಾಲಮಾನದಲ್ಲಿ ವಿಶೇಷವಾದಂತಹ ಎಲ್ಲರೂ ಕೂಡ ಕುಜದೋಷ 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 ಅಂತ ಹೇಳ್ತಾ ಇರ್ತಾರೆ. ನೋಡಿ, ಎಲ್ಲರೂ ಕೂಡ ಹುಟ್ಟ ಮಕ್ಕಳಿಗೂ ಕೂಡ ಕುಜದೋಷ ಬರುವಂಥದ್ದು ಎಲ್ಲರೂ ಕೂಡ. ಯಾಕಂದರೆ ಈಗ ನೋಡಿ, ಈ ಮದುವೆಗಳಾಗಬೇಕು ಅಂದರೂ ಕೂಡ ಕುಜದೋಷನೇ ನೋಡ್ತಾರೆ. ಯಾರು ಹೇಳಿದ್ರು ಕುಜದೋಷ ಅಂತಿರ್ತಾರೆ. ಏನಿದು ಕುಜದೋಷ, ಏನಕ್ಕೆ ಒಬ್ಬ ಮನುಷ್ಯನಿಗೆ ಕುಜದೋಷ ಬರುವಂಥದ್ದು, ಯಾವ ರೀತಿ ಕುಜದೋಷ, ಅದು ವಂಶ ಪರಂಪರೆಯಾಗಿ ಬರುತ್ತಾ ಇಲ್ಲ ಕುಜದೋಷ ಹುಟ್ಟಿದ್ದಿಂದ ಬರುವಂಥದ್ದಾ, ಯಾವ ರೀತಿ ಬರುತ್ತೆ, ಇದಕ್ಕೆ ಏನು ಪರಿಹಾರಗಳೇನು, ಏನಕ್ಕೆ ಕುಜದೋಷವನ್ನು ಅಷ್ಟು ಪ್ರಾಧಾನ್ಯವನ್ನು ನೀಡಿದ್ದಾರೆ, ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಏನಕ್ಕಿದೆ ಅದು ಕುಜದೋಷಕ್ಕೆ, ಇವೆಲ್ಲವೂ ಕೂಡ ತಿಳ್ಕೊಬೇಕಾಗುತ್ತೆ.
ನೋಡಿ ಈ ಮದುವೆ ವಿಚಾರಗಳು ಬಂದಾಗ ತುಂಬ ಜನಕ್ಕೆ ಕುಜದೋಷಗಳ ಬಗ್ಗೆ ತುಂಬ ತಿಳಿದಿರ್ತಾರೆ. ಯಾಕಂದರೆ ಅದು ಕೆಲವರಿಗೆ ಅವ್ರಿಗೆ ಏನು ತೊಂದರೆಗಳು ಉಂಟಾಗಿರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಈ ಕುಜದೋಷದ ಬಗ್ಗೆ. ಏನಕ್ಕೆ ಎಲ್ಲರೂ ಸಾಮಾನ್ಯವಾಗಿ ಜ್ಯೋತಿಷಿಗಳು ಹೇಳೋದೇ ಒಂದು, ಈಗ ಮದುವೆ ಆಗಿಲ್ವಾ ಕುಜದೋಷ ನೋಡ್ತಾರೆ. ಕುಜದೋಷ ಹೌದು, ಕುಜದೋಷ ಸಾಧಾರಣ ಇಬ್ಬರು ಜಾತಕದಲ್ಲೂ ಕುಜದೋಷ ಇರುವಂತದ್ದು ಅಂತ ಜಾಸ್ತಿ. ಈಗ ಹೆಚ್ಚಿನ ಕೇಸ್ಗಳನ್ನ ನಾವು ನೋಡಿದಾಗ ಇಬ್ಬರು ಜಾತಕದಲ್ಲೂ ಕುಜದೋಷ ಇರುತ್ತೆ ಅಂತ ಹೇಳ್ತಾರೆ. ನೋಡಿ ಆ ಈ ಸಂದರ್ಭದಲ್ಲಿ ಕುಜದೋಷ ಅನ್ನೋದು ಇಬ್ಬರು ಜಾತಕದಲ್ಲಿದ್ದಾಗ ಅದು ತುಂಬ ಒಳ್ಳೇದೇನು, ಇನ್ನು ಅನುಕೂಲ ಆಗುವಂಥದ್ದು. ಇದೆಲ್ಲ ನೋಡ್ಕೋಬೇಕಾಗುತ್ತೆ. ನೋಡಿ ಪ್ರಥಮವಾಗಿ ಕುಜದೋಷ ಯಾಕೆ ಬರುತ್ತೆ, ಯಾವ ರೀತಿ ಬರುವಂಥದ್ದು, ಕುಜ ಅಂದರೆ ಏನು? ನೋಡಿ ಕುಜ ಅಂದರೆ ಮಂಗಳ ಗ್ರಹವನ್ನು ನಾವು ಕುಜ ಅಂತ ಹೇಳ್ತೇವೆ. ಈ ಕುಜದೋಷ, ಕುಜಕ್ಕೆ ಏನಿದು ಏನು ಕಾರಕ ಇದು? ಸಹೋದರ ಕಾರಕ. ಇದು ಕುಜ ಅನ್ನುವುದು ಸಹೋದರ ಕಾರಕ. ಅಂದರೆ ಅಣ್ಣ ತಮ್ಮಂದಿರಾಗ್ಬೋದು, ಅಕ್ಕ ತಂಗಿಯರಾಗ್ಬೋದು, ಸಹೋದರ ಕಾರಕ ನಾವು ಅಂತ ಹೇಳ್ತೀವಿ ಕುಜನಿಗೆ. ಈ ಕುಜಗ್ರಹ ಯಾವ ರೀತಿ ಕುಜ ದೋಷವಾಗಿ ನಮಗೆ ಪರಿಗಣನೆ ಮಾಡ್ತೀವಿ, ಯಾವ ರೀತಿ ದೋಷ ಬರುವಂಥದ್ದು? ನೋಡಿ ಅಣ್ಣ ತಮ್ಮಂದಿರಲ್ಲಿ ವೈಮನಸ್ಯಗಳು, ಅಣ್ಣ ತಮ್ಮಂದಿರು ಈ ಬೈದಾಡ್ಕೊಳೋದಾಗ್ಬೋದು, ಹೊಡೆದಾಡ್ಕೊಳ್ಳೋದಾಗೋದು, ಇದು ಅವ್ರಿಗೆ ತೊಂದರೆ ಆಗಲ್ಲ, ಅವ್ರ ಮಕ್ಕಳಿಗೆ ತೊಂದರೆ ಆಗುವಂಥದ್ದು. ನೋಡಿ ಸಾಮಾನ್ಯವಾಗಿ ಅರ್ಥ ಮಾಡ್ಕೋಬೇಕು, ಯಾಕೆ ಅಣ್ಣ ತಮ್ಮಂದಿರು ಜಗಳಗಳಾಗಬಾರ್ದು. ಭ್ರಾತೃಕಾರಕ ಕುಜ. ಈ ಭ್ರಾತೃಕಾರಕ ಯಾವ ನಮ್ಮ ತಂದೆ ತಾಯಿಗಳಾಗ್ಬೋದು, ನಮ್ಮ ಮುತ್ತಾತರಾಗ್ಬೋದು, ಅವರ ಅಣ್ಣ ತಮ್ಮಂದಿರಲ್ಲಿ ವಿರಸಗಳು ಬಂದು ಗಲಾಟೆಗಳಾಗಿ, ವ್ಯಾಜ್ಯಗಳಾಗಿ, ತೊಂದರೆಗಳಾದಾಗ ಹುಟ್ಟ ಮಕ್ಕಳಿಗೆ ಕುಜದೋಷ ಬರುವಂಥದ್ದು ಸಾಮಾನ್ಯವಾಗಿ ನೋಡ್ತೀವಿ. ಅದಕ್ಕೋಸ್ಕರ ನೋಡಿ ಯಾರೇ ಅಣ್ಣ ತಮ್ಮಂದಿದ್ರು ಕೂಡ ಎಷ್ಟೇ ವೈಮನಸ್ಸಾಗ್ಬೋದು, ಎಷ್ಟೇ ಮನಸ್ತಾಪಗಳಿದ್ರೂ ಕೂಡ ಅನ್ಯೋನ್ಯವಾಗಿರಬೇಕಾಗುತ್ತೆ. ಹುಟ್ಟೋ ಮಕ್ಕಳಿಗೆ ತೊಂದರೆಗಳು ಉಂಟಾಗುತ್ತೆ, ಅರ್ಥ ಮಾಡ್ಕೋಬೇಕಾಗುತ್ತೆ. ಅಣ್ಣ ತಮ್ಮಂದಿರು ಅವರಿಗೆ ಹುಟ್ಟ ಮಕ್ಕಳಲ್ಲಿ ತೊಂದರೆಗಳು, ಕುಜದೋಷ ಹುಟ್ಟಿದಾಗಲೇ ಆ ಮಗುವಿಗೆ ಕುಜದೋಷ ಬರುವಂಥದ್ದು. ಇದೊಂದೇನಾ ಕಾರಣ? ಇನ್ನೂ ನಾನಾ ಕಾರಣ ಇದೆ. ನೋಡಿ ಅದೇ ರೀತಿ ಸರ್ಪವನ್ನು ಹೊಡೆದಾಗ ಅಂತ ಹೇಳ್ತಾರೆ. ಯಾರೋ ನಿಮ್ಮ ಹಿಂದೆ ನಿಮ್ಮ ಪಿತೃಗಳು ಸರ್ಪಗಳು ಹಾನಿ ಉಂಟು ಮಾಡಿರ್ತಾರೆ, ಹೊಡೆದಾಕಿರ್ತಾರೆ, ಹೊಡೆದ್ರೇ ಆ ಕುಜದೋಷ ಬರುವಂಥದ್ದ? ನೋಡಿ ಹೊಡೆದ್ರೆ ಅಷ್ಟೇ ಅಲ್ಲ, ಸರ್ಪದೋಷ ಬರುತ್ತೆ. ಹೊಡೆದವ್ರಿಗೆ ಸರ್ಪದೋಷ ಕುಜದೋಷ ಎರಡೂ ಇರುತ್ತೆ. ಆದರೆ ಸರ್ಪವನ್ನು ಯಾರಾದರೂ ಸಾಯಿಸುವಾಗ, ಅದನ್ನು ಹಾನಿ ಉಂಟು ಮಾಡಿದಾಗ, ಅದನ್ನು ಹೊಡೆಯುವಾಗ ನೋಡಿದ್ರಾಗ ಬರುವಂಥದ್ದೇ ಕುಜದೋಷ. ನೋಡಿ ಕುಜದೋಷ, ಸರ್ಪಕ್ಕೆ ಯಾರೋ ಹಾನಿ ಉಂಟು ಹೊಡೆದಾಗ್ತಾ ಇರ್ತಾರೆ, ಏನೋ ಮಾಡ್ತಿರ್ತಾರೆ, ನಿಂತು ನೋಡಿರ್ತಾರಲ್ವ, ಅವ್ರಿಗೂ ಕೂಡ ಕುಜದೋಷ ಬರುವಂಥದ್ದು. ಅದೇ ರೀತಿ ಸರ್ಪದೋಷವೂ ಕೂಡ ಬರುತ್ತೆ. ಆದರೆ ನಿಂತು ನೋಡಿದವನಿಗೆ ಕುಜದೋಷ ಬರುವಂಥದ್ದು. ಅದೇ ರೀತಿ ಹುಟ್ಟ ಮಗುಗೆ ಕುಜದೋಷ ಬರುತ್ತಾ? ಹೌದು. ಯಾವಾಗ ಬರುತ್ತೆ ನೋಡಿ, ಬೆಳಗ್ಗೆ ಸೂರ್ಯೋದಯ ಆದ ನಂತರ ಮತ್ತು ಸೂರ್ಯಾಸ್ತಮ ಒಳಗೆ ಯಾರು ಒಂದು ಗಂಡು ಒಂದು ಹೆಣ್ಣು ಸೇರ್ತಾರೆ, ಸಮ್ಮಿಲನ ಆಗ್ತಾರೆ, ಅವರಿಗೆ ಆ ಮಗುಗೆ ಹುಟ್ಟ ಮಗು ಸಂಧಿ ಕಾಲದಲ್ಲಿ ಯಾರು ಒಂದು ಗಂಡು ಒಂದು ಹೆಣ್ಣು ಸೇರ್ತಾರೆ, ಅದಕ್ಕೆ ಹೇಳ್ತಾರೆ ಸಾಯಂಕಾಲ ಸಮಯದಲ್ಲಿ, ಪ್ರಾತಃ ಕಾಲದಲ್ಲಿ, ಬೆಳಿಗ್ಗೆ ಈ ಮಧ್ಯಾಹ್ನಿಕದಲ್ಲಿ ಸೂರ್ಯ ಒಂದು ನಡುನೆತ್ತಿಯಲ್ಲಿದ್ದಾಗ ಸೇರಬಾರ್ದು ಅಂತ ಶಾಸ್ತ್ರದಲ್ಲಿದೆ. ಒಂದು ಗಂಡು ಒಂದು ಹೆಣ್ಣು ಸೇರಬಾರ್ದು, ಅದಕ್ಕೆ ಒಂದು ಸಮಯ ಆಗ್ಬೋದು. ಅದೆಲ್ಲ ಏನಕ್ಕೋಸ್ಕರ ಹೇಳಿ ಸಮಯಗಳು, ಈ ನಕ್ಷತ್ರಗಳು, ಆಮೇಲಿಂದ ಈ ರಾಶಿಗಳು, ಈ ಏನು ಶುಭ ಸಮಯವೆಲ್ಲ ಏನಕ್ಕೆ ಎಲ್ಲ ನೋಡ್ತಾರೆ ಹೇಳಿ? ನಾವು ಏನು ಈ ಫಸ್ಟ್ ನೈಟ್ ಅಂತ ಏನು ಹೇಳ್ತೀವಿ, ಮೊದಲ ರಾತ್ರಿ, ಅವು ಕೂಡ ಏನಕ್ಕೆ ಎಲ್ಲೂ ಇಡೋದಿಲ್ಲ. ಮೊದಲ ರಾತ್ರಿ ಅಂತ ಏನು ಕರೀತಾರೆ? ಯಾಕೆ ಮೊದಲ ದಿನ ಅಂತ ಮಾಡ್ಬೋದಿತ್ತಲ್ಲ? ಒಳ್ಳೆ ದಿನ ನಾವೀಗ ಏನೇನೋ ಶುಭ ಕಾರ್ಯಗಳು ಮಾಡ್ತೀವಿ, ಇದು ಶುಭ ಕಾರ್ಯನೇ ಅಲ್ವಾ? ಯಾಕೆ ಬೆಳಗ್ಗೆ ಹೊತ್ತಿಡಲ್ಲ? ಅದೆಲ್ಲ ಶಾಸ್ತ್ರದಲ್ಲಿ ಇದೆ, ನೋಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರನೇ ಮೊದಲ ರಾತ್ರಿ ಅಂತ ಮಾಡುವಂಥದ್ದು. ಆ ರಾತ್ರಿಗೆ ಯಾವ ರೀತಿ ಶುಭ ಸಮಯ, ಆ ದಿನ ಎಲ್ಲವನ್ನು ಕೂಡ ನೋಡಿ ಇಡುವಂಥದ್ದು. ಯಾಕೆಂದರೆ ಹುಟ್ಟೋ ಮಕ್ಕಳ ಮೇಲೆ ಪ್ರಭಾವ ಬೀರುವಂಥದ್ದು ಅದು. ನೋಡಿ ಕುಜದೋಷ ವಿಶೇಷವಾಗಿ ಸಂಧಿ ಕಾಲದಲ್ಲಿ ಯಾರು ಸೇರ್ತಾರೆ ಅವರಿಗೆ ಹುಟ್ಟೋ ಮಕ್ಕಳಲ್ಲೇ ಕೂಡ ಕುಜದೋಷ ನಾವು ಕಾಣ್ತಾ ಇದ್ದೇವೆ. ಇದರಲ್ಲಿ ಏನು ಅನಾನುಕೂಲ ಆಗುವಂಥದ್ದು, ಏನು ತೊಂದರೆಗಳಾಗುವಂಥದ್ದು. ಮತ್ತು ಪಿತೃದೋಷ, ಯಾರಾದರೂ ತಾಯಿ ಮಾತೃ ನಿಂದನಾ ಶಾಪ, ಯಾರಾದರೂ ನಮ್ಮ ಪಿತೃಗಳು ಒಂದು ತಾಯಿಗೆ ನಿಂದನೆ ಮಾಡಿದ್ರೆ ಅಥವಾ ಹೊಡೆದಾಗ ಈ ಬರುವಂಥದ್ದು ಕುಜದೋಷ. ಈ ರೀತಿಯಾಗಿ ಕುಜದೋಷಗಳು ವಂಶ ಪರಂಪರೆಯಾಗಿ ಕೂಡ ಬರೋದು ಕೂಡ ನಾವು ನೋಡ್ಬೋದಾಗಿದೆ. ಸರಿ ಗುರುಗಳೇ, ಈಗ ಅದೇ ರೀತಿ ಕುಜದೋಷಕ್ಕೆ ಯಾವ ರೀತಿಯಾಗಿ ನಾವು ಶಾಂತಿಯನ್ನು ಮಾಡ್ಕೊಳ್ಬೋದು, ಪರಿಹಾರ ಏನಿದೆ ಅಂತ? ನೋಡಿ ಕುಜದೋಷ ಅಂತ ಬಂದಾಗ ನಾವು ಪರಿಹಾರಗಳು, ಆ ಶಾಂತಿಗಳು ಅದು ನೋಡಿದಾಗ ಕುಜ ಗ್ರಹದ ಕಾರಕತ್ವಗಳು ಮತ್ತು ಕುಜಗ್ರಹದ ಶಾಂತಿಗೆ ಸರಳ ಪರಿಹಾರ ನಾನು ತಿಳಿಸ್ಕೊಡ್ತೀನಿ. ನೋಡಿ ಕುಜನು, ನೋಡಿ ಫಸ್ಟ್ ನಾವು ಪ್ರಥಮವಾಗಿ ಕುಜ ಯಾರಂತ ತಿಳ್ಕೊಬೇಕು. ಈ ಕುಜನು ರುದ್ರನ ಬಿಸಿಯಾದ ಬೆವರಿನ ಹನಿಯಿಂದ ಜನನ ಆಗಿರೋದು, ಆಯಿತು. ಅದರಿಂದ ಅದಕ್ಕೆ ಅಗ್ನಿತತ್ವ, ನಾವು ಅಗ್ನಿಕಾರಕ, ಅಗ್ನಿಯಂತೆ ದೇಹಕಾಂತಿ, ದೇವರ ಸೇವೆಗೆ ಹೆಚ್ಚು ಸಾಹಸಕರು, ಪರಾಕ್ರಮರು, ಧೈರ್ಯಶಾಲಿಗಳು, ಏನು ಈ ಕುಜಲಗ್ನದಲ್ಲಿ ಹುಟ್ಟಿದವರು. ಅದೇ ರೀತಿ ಶಾಸ್ತ್ರೀಯ ವಿಷಯಗಳಲ್ಲಿ ಅಭಿರುಚಿ ಇರುವವರು, ಮತ್ತು ಅಭಿಯಾನ, ಸೇನಾಪತಿ, ಸ್ವಾಭಿಮಾನಿ, ಮತ್ತು ಹಿಂದೆ ಮುಂದೆ ನೋಡದೆ ಮುನ್ನುಗ್ಗುವವರು ಇವರು. ಏನು ಜಾತಕದಲ್ಲಿ ಕುಜನು ಅವ್ರ ಲಗ್ನದಲ್ಲಿದ್ದಾಗ ಈ ಕುಜದೋಷ ಮತ್ತು ಇದು ತೊಂದರೆಗಳು ಉಂಟು ಮಾಡುವಂಥದ್ದವರು, ಇದು ಅದರ ಸಂಘಟನಾ ಶಕ್ತಿ ಹೆಚ್ಚಿರುತ್ತೆ ಇವರಿಗೆ.
ಸಂಘಟನಾ ಶಕ್ತಿ, ಮತ್ತು ಭೂಮಿ, ಸೇನಾನಾಯಕ, ದಂಡಾಧಿಕಾರಿ, ರಕ್ತಕಾರಕ, ಯುದ್ಧಕಾರಕ, ಸ್ತ್ರೀಯರಿಗೆ ಪತಿಕಾರಕ, ಮತ್ತು ವೈದಮ್ಯ ಯೋಗಕಾರಕ. ವಿವಿಧ ಕ್ಷೇತ್ರಗಳಲ್ಲಿ ಇವರು ಉನ್ನತ ಮಟ್ಟಕ್ಕೆ ಹೋಗುವಂಥವ್ರು. ಕುಜನು ಉಚ್ಚ ಕ್ಷೇತ್ರ ಅಥವಾ ಸ್ವಕ್ಷೇತ್ರ ಶುಭ ಸ್ಥಾನದಲ್ಲಿ ಇದ್ದರೆ ಈ ಮೇಲೆ ಹೇಳಿರೋ ಎಲ್ಲವೂ ಕೂಡ ಅವ್ರ ಕಾರಣ ಮತ್ತು ಕಾರಕದ ಸಂಬಂಧಪಟ್ಟಂಥ ಯಾವುದೇ ತೊಂದರೆಗಳು ಕೂಡ ಆಗುವುದಿಲ್ಲ ಅವ್ರಿಗೆ. ಈ ರೀತಿಯಾಗಿ ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಕುಜನು ನೀಚ ಕ್ಷೇತ್ರ ಅಥವಾ ಶತ್ರುವಿನ ಮನೆಯಲ್ಲಿ ಇದ್ದಾಗ ದಶಾಭುಕ್ತಿ ಸಮಯಗಳಲ್ಲಿ ಅಪವಾದಗಳು, ಕೋಪಗಳು, ಕಲಹಗಳು ಹೆಚ್ಚಾಗುವಂಥದ್ದು, ನಷ್ಟಗಳು ಹೆಚ್ಚಾಗುವಂಥದ್ದು, ಶತ್ರುಬಾಧೆ ಹೆಚ್ಚಾಗುತ್ತೆ. ಅದೇ ರೀತಿ ನೋಡಿ ಕ್ರಾಂತಿ, ಅಪಘಾತಗಳು, ಬೆಂಕಿಯಿಂದ ಅಪಘಾತಗಳು. ನೋಡಿ ವಿಶೇಷವಾಗಿ ನೋಡ್ಕೋಬೇಕಾಗುತ್ತೆ. ಕುಜ ಕೆಟ್ಟಿದ್ರೆ ಜಾತಕದಲ್ಲಿ ಈ ರೀತಿಯಾಗಿ ಈ ಕೋಪಗಳಾಗ್ಬೋದು, ಕಲಹಗಳಾಗ್ಬೋದು, ನಷ್ಟ ಆಗುವಂಥದ್ದು, ಶತ್ರುಬಾಧೆ, ಕ್ರಾಂತಿ ಉಂಟಾಗುವಂಥದ್ದು, ಅಪಘಾತಗಳಾಗುವಂಥದ್ದು ನಾವು ನೋಡಬೇಕಾಗುತ್ತೆ. ಕುಜ ದಶೆಯಲ್ಲಿ ಇದ್ದಾಗ ತುಂಬ ಹುಷಾರಾಗಿರಬೇಕಾಗುತ್ತೆ. ಅದಕ್ಕೋಸ್ಕರ ಜಾತಕವನ್ನು ಪರಿಶೀಲನೆ ಮಾಡಬೇಕು, ಜಾತಕವನ್ನು ತೋರಿಸ್ಬೇಕಾಗುತ್ತೆ. ಅವ್ರ ಜಾತಕದಲ್ಲಿ ಯಾವ ರೀತಿ ಇದೆ, ಕುಜ ಯಾವ ರೀತಿ ಇದೆ. ಕೆಲವರು ಮದುವೆಗಳು ಆಗಿಲ್ಲ ಅಂತಾಗ, ಆಮೇಲೆ ಏನಾದರೂ ಅವ್ರಿಗೆ ಅಡಚಣೆಗಳು, ಅಪಘಾತಗಳಾದಾಗ, ಅಥವಾ ಏನೋ ವ್ಯಾಪಾರ ಉದ್ಯೋಗಗಳ ನಷ್ಟಗಳಾದಾಗ ನೋಡಿಕೊಂಡು ಕೆಲವೊಂದು ಚಿಕ್ಕ ಚಿಕ್ಕ ಪರಿಹಾರ ಮಾಡಿಕೊಡುವಂಥದ್ದು ನೋಡಿ. ಆಮೇಲೆ ಮೆದುಳಿಗೆ ಸಂಬಂಧಪಟ್ಟಂತಹ ಜ್ವರಗಳು ಬರುವಂಥದ್ದು, ಮತ್ತು ಉರಿ, ಈ ಸಿಡುಬು, ಕ್ಯಾನ್ಸರ್ಗಳು ಅಂಥದ್ದು, ಆಮೇಲೆ ಖಂಡಗಳ ನೋವು ನೋಡಿ, ಮಾಂಸ ಖಂಡಗಳು ನೋವ್ತಾ ಇರ್ತವೆ, ಎಷ್ಟೋ ವರ್ಷಗಳಿಂದ ಅನುಭವಿಸ್ಕೊಂಡು ಬರ್ತಾ ಇರ್ತಾರೆ, ರಕ್ತ ಕಡಿಮೆ ಆಗುವಂಥದ್ದು. ಇವನ್ನೆಲ್ಲ ನೋಡಿ, ಇದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಇವೆಲ್ಲ ನೋಡಿ ಕೆಲವೊಂದು ಎಷ್ಟೋ ಹಾಸ್ಪಿಟ್ಲ್ಗಳಲ್ಲಿ ತೋರಿಸ್ತಿರ್ತಾರೆ ನೋಡಿ. ಇವಾಗೇನು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ. ಚಿಕ್ಕದು ಒಳಗಡೆ ಒಂದು ಚಿಕ್ಕದು ಏನೋ ಒಂದು ಗಡ್ಡೆ ಇದ್ರೂ ಕೂಡ ನೋಡುವಂಥದ್ದು ಈ ಟೆಕ್ನಾಲಜಿ ಮುಂದುವರೆದಿದೆ. ಇವಾಗ ಒಂದು ಚಿಕ್ಕೊಂದು MRI ಸ್ಕ್ಯಾನ್ ಆಗ್ಬೋದು, ಈ ಪೆಟ್ ಸ್ಕ್ಯಾನ್ ಅಂತ ಇವಾಗೆಲ್ಲ ಮಾಡ್ತಾರೆ. ಈ ಪೆಟ್ ಸ್ಕ್ಯಾನಲ್ಲಿ ನೋಡಿಬಿಟ್ರೆ ಎಲ್ಲ ಕೂಡ ಗೊತ್ತಾಗುವಂಥದ್ದು. ಚಿಕ್ಕದು ಗಡ್ಡೆ ಇದ್ದರೂ ಕೂಡ ನಮ್ಮ ಕರಳಲ್ಲಾಗ್ಬೋದು, ಇಲ್ಲ ಅದನ್ನೆಲ್ಲವೂ ಕೂಡ ನೋಡ್ತಾರೆ, ಕಾಣಿಸುವಂಥದ್ದು. ಆದರೂ ಕೂಡ ಅವರಿಗೆ ಏನಾಗಿದೆ ಆ ನೋವು ಅನುಭವಿಸ್ತಾನೆ ಇರ್ತಾರೆ, ಪರಿಹಾರನೇ ಸಿಕ್ಕಿರಲ್ಲ. ಅಂಥವ್ರಿಗೆಲ್ಲ ಈ ಕುಜಶಾಂತಿ ಮಾಡ್ಕೊಳ್ಳೋದು ತುಂಬ ಅಗತ್ಯ ಆಗುತ್ತೆ. ಅದೇ ರೀತಿ ನೋಡಿ ಅಸ್ತಮ ಇರುವವರು, ಹೀಗೆ ಅನೇಕ ತೊಂದರೆಗಳು ಉಂಟಾಗಿರೋರು ಈ ಕುಜದೋಷವನ್ನು ನೋಡಬೇಕಾಗುತ್ತೆ ನೋಡಿ. ಅದೇ ರೀತಿ ಕುಜನ ಸಂಬಂಧಪಟ್ಟಂತಹ ಸುಲಭ ಪರಿಹಾರಗಳೇನು? ಪರಿಹಾರ ಅಂತ ಬಂದಾಗ ಇದು ವಿಶೇಷವಾಗಿ ಈ ಮದುವೆಯ ಸಮಯದಲ್ಲಿ ಮಾತ್ರ ಕುಜದೋಷಕ್ಕೆ ಪರಿಹಾರ ಮಾಡ್ಕೊಳ್ಳೇಬೇಕಾಗುತ್ತೆ ನೋಡಿ. ಹುಟ್ಟಿದ ಮಕ್ಕಳಿಗೆ ಪರಿಹಾರ ಮಾಡಬೇಕಾ? ಆಯಿತಾ, ಅನುಕೂಲ ಇತ್ತಾ? ಏನಾದರೂ ಈಗ ಏನೋ ಹೋಮ ಪೂಜೆನೋ ಮನೇಲಿ ಏನೋ ಒಂದು ಇಟ್ಕೊಂಡಾಗ ಒಂದು ಕುಜ ದೋಷಕ್ಕೆ ಪರಿಹಾರ ಮಾಡ್ಕೋಬೋದು. ತದನಂತರ ನೋಡಿ ಏನಾಗುತ್ತೆ, ಈ ಮದುವೆ ವಿಚಾರ ಅಂತ ಬಂದಾಗ ಒಂದು ಗಂಡಿಗೆ ಆಗಲಿ ಒಂದು ಹೆಣ್ಣಿಗೆ ಆಗಲಿ ಕುಜದೋಷ ಪರಿಹಾರ ಮಾಡ್ಕೊಳ್ದೇ ಮದುವೆ ಆದರೆ ತುಂಬ ಕಷ್ಟಗಳು ಅನುಭವಿಸುವಂಥದ್ದು. ಮದುವೆ ಆಗಿ ಒಂದು 6 ತಿಂಗಳು, ಒಂದು 3 ತಿಂಗಳಿಗೇ ಮದುವೆಯಿಂದ ಅದು ವಿಚ್ಛೇದನ ಆಗುವಂಥದ್ದು ಕೂಡ ನೋಡ್ತಾ ಇದ್ದೇವೆ ಕುಜದೋಷದಲ್ಲಿ. ಅವರಿಬ್ಬರಿಗೂ ಕೂಡ ಸಾಮರಸ್ಯನೇ ಇರೋದಿಲ್ಲ, ತುಂಬ ವೈಮನಸ್ಯದಲ್ಲಿ ಇರ್ತಾರೆ, ದಿನನಿತ್ಯ ಜಗಳಗಳಾಗುವಂಥದ್ದು. ಅವ್ರಿಗೆ ಗೊತ್ತೇ ಇರಲ್ಲ ಎಷ್ಟು ನೋಡಿ ಒಪ್ಪಿನೇ ಮದುವೆ ಆಗಿರ್ತಾರೆ, ಆದರೆ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ, ಮಕ್ಕಳಾಗೋದೇ ಇಲ್ಲ. ಎಷ್ಟೋ ಜನಕ್ಕೆ ಮಕ್ಕಳು ನೋಡಿ 2 ವರ್ಷ 3 ವರ್ಷ 5 ವರ್ಷ ಆದ್ರೂ ಮಕ್ಕಳಾಗಿರಲ್ಲ. ಆಯಿತಾ, ಆ ರೀತಿ ಇವೆಲ್ಲ ಅನುಭವಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಪರಿಹಾರಗಳು ಏನು ಮಾಡ್ಕೋಬೇಕು ಅವೆಲ್ಲ ಶಾಸ್ತ್ರದಲ್ಲಿ ಇದೆ. ಇದೇ ರೀತಿ ಪರಿಹಾರ ಮಾಡ್ಕೊಳ್ಳುವಂಥದ್ದು. ಮತ್ತು ನೋಡಿ ಈ ಕುಗ್ಗೆ ಸುಬ್ರಹ್ಮಣ್ಯ ಆಗ್ಬೋದು, ಇಲ್ಲ ಘಾಟಿ ಸುಬ್ರಹ್ಮಣ್ಯ ಆಗ್ಬೋದು, ಇಲ್ಲ ಅಂದರೆ ಕಾಳಹಸ್ತ್ರಿ, ಈ ಕಾಳಹಸ್ತ್ರಿಗೆ ಹೋಗಿ ಪೂಜೆಗಳು ಮಾಡ್ಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ಇದೆ. ಅಲ್ಲೆಲ್ಲ ಹೋದಾಗ ನೋಡಿ ಕಾಳಹಸ್ತ್ರಿ ಆಗ್ಬೋದು, ಕುಗ್ಗೆ ಸುಬ್ರಹ್ಮಣ್ಯ ಆಗ್ಬೋದು, ಘಾಟಿ ಸುಬ್ರಹ್ಮಣ್ಯ ಆಗ್ಬೋದು, ಮೂಲ ಸ್ಥಳಗಳು ಇದು. ಕುಜನಿಗೆ ರಾಹುಕೇತುಗಳ ಮೂಲ ಸ್ಥಳಗಳು. ಇಲ್ಲಿ ನಮಗೆ ಕುಜದೋಷ ಪರಿಹಾರ ಆಗುವಂಥದ್ದು. ಆದರೆ ಯಾವ ರೀತಿ ಪರಿಹಾರಗಳು ಮಾಡ್ಕೋಬೇಕು, ಮಾಡ್ಕೊಳ್ಳೇಬೇಕಾ? ಮಾಡ್ಕೊಳ್ಳಿಂದ ಮದುವೆ ಆದರೆ ಏನು ತೊಂದರೆಗಳು ಅನುಭವಿಸ್ತಾರೆ ನೋಡಿ. ಈ ಕುಜದೋಷ ಇತ್ತು ಅಂದರೆ 30 ದಾಟಿದ್ರೂ ಕೂಡ ಅವ್ರಿಗೆ ಮದುವೆ ಆಗಲ್ಲ. ಇದೆಲ್ಲ ತುಂಬ ನೋಡ್ಕೋಬೇಕಾಗುತ್ತೆ. 30 ದಾಟಿದ್ರೂ ಕೂಡ ಮದುವೆನೇ ಅವ್ರಿಗೆ ಯೋಗ ಇದ್ದರೂ ಕೂಡ ಇದು ಕುಜ ದೋಷದಿಂದ ಅವ್ರಿಗೆ ಮುಂದಕ್ಕೆ ಹೋಗುವಂಥದ್ದು ಏನಾಗ್ಬಿಡುತ್ತೆ, ಈ ಎಂಗೇಜ್ಮೆಂಟ್ ಆಗ್ಬೋದು, ನಿಶ್ಚಿತಾರ್ಥ ಆಗಿಬಿಟ್ಟಿರುತ್ತೆ, ಆದರೆ ಮುರಿದೋಗುವಂಥ ಸಂದರ್ಭಗಳು ಕೂಡ ಬರುತ್ತೆ. ಎಂಗೇಜ್ಮೆಂಟ್ ಆಗಿ ಎಷ್ಟೋ ಜಾತಕಗಳು ಮುರಿದೋಗಿರೋ ಕೂಡ ನಾವು ನೋಡಿದ್ದೇವೆ ನೋಡಿ. ಏನಕ್ಕೆ ಇವರೆಲ್ಲ ನೋಡಿ ಕುಜದೋಷ ಪರಿಹಾರ ಮಾಡ್ಕೊಳ್ಳೇಬೇಕಾಗುತ್ತೆ. ಸಿಂಪಲ್ ಪೂಜೆಗಳು ಕೂಡ ನೋಡಿ, ಏನೋ ದೊಡ್ಡದಾಗಿ ಹೋಮ ಹವನಗಳು ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನಾನು ಚಿಕ್ಕ ಪರಿಹಾರ ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಅವನ್ನು ಮಾಡಿದ್ರು ಕೂಡ ಒಳ್ಳೇದಾಗುವಂಥದ್ದು, ಅನುಕೂಲ ಆಗುವಂಥದ್ದು ನೋಡಿ. ಮದುವೆ ನಂತರ ನೋಡಿ ಮದುವೆ ಆಗ್ಬಿಡ್ತು, ಆಯಿತು ನಮ್ಮ ಕುಜದೋಷ ಇದ್ದು ನಮಗೆ ಮದುವೆ ಆಗ್ಬಿಡ್ತು ಅಂತ ಹೇಳಿ ಅವರು ಅಂದ್ಕೊಂಡಿದ್ರು ಕೂಡ ಮುಂದೆ ತೊಂದರೆ ಆಗುತ್ತೆ. ಏನು ತೊಂದರೆ ಆಗುತ್ತೆ? ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ, ಪುತ್ರ ಪೌತ್ರ ವಂಶ ಅಭಿವೃದ್ಧಿ ಆಗಲ್ಲ, ನಮ್ಮ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತೊಡಕುಗಳು, ತೊಂದರೆಗಳು, ನಾವೇನು ಮುಂದೆ ಹೋಗ್ಲಿಕ್ಕಾಗಲ್ಲ. ನಾವು ಎಷ್ಟು ಕಷ್ಟಪಟ್ಟು ಕೆಲವರು ನೋಡಿ ಎಷ್ಟೋ ಕಷ್ಟಪಟ್ಟು ಕೆಲಸಗಳು ಮಾಡ್ತಾ ಇರ್ತಾರೆ, ಅವರಿಗೆ ಅವ್ರದ್ದು ಅಭಿವೃದ್ಧಿನೇ ಕಾಣೋದಿಲ್ಲ. ಅವರು ಅಂಥವರೆಲ್ಲ ನೋಡ್ಕೋಬೇಕಾಗುತ್ತೆ ನೋಡಿ. ಅದೇ ರೀತಿ ಈ ಸುಬ್ರಹ್ಮಣ್ಯ ದೇವರ ಅಷ್ಟೋತ್ತರ ಓದಬೇಕಾಗುತ್ತೆ ದಿನ.
ನೋಡಿ ದಿನ ಅಂದರೆ ನೋಡಿ ಒಂದು ದೇವ ಒಬ್ಬ ಏನೋ ಒಂದು ಕೆಲಸಕ್ಕೋ ಕಾರ್ಯಕ್ಕೋ ಅವ್ರು ಹೋಗಬೇಕಾದಾಗ ಒಂದು ಏನೋ ದೇವತಾ ಪೂಜೆನೋ ಮನೆ ದೇವ್ರ ಪೂಜೆನೋ ಏನೋ ಮಾಡಿ ಹೋಗೋದು ತುಂಬ ಅನುಕೂಲ ಅಲ್ವಾ. ಆ ಒಂದು ಸಂದರ್ಭದಲ್ಲಿ ಈ ಸುಬ್ರಹ್ಮಣ್ಯ ಅಷ್ಟೋತ್ತರ ಓದಿದ್ರೆ ತುಂಬ ಅನುಕೂಲ ಆಗುವಂಥದ್ದು. ಓಕೆ ಗುರುಗಳೇ, ನಮಗೆ ದಿನ ಓದಲಿಕ್ಕಾಗಲ್ಲ, ನೋಡಿ ಪ್ರತಿ ಮಂಗಳವಾರ ಓದ್ಬೋದಲ್ಲ. ಒಂದು ನೋಡಿ ದೋಷ ಅಂತ ಇದ್ದಾಗ ಅದು ಪರಿಹಾರ ಇವತ್ತೇ ಪರಿಹಾರ ಆಗಬೇಕು ಅಂತ ಇರಲಿಲ್ಲ. ನಿಮಗೆ ನಿಮ್ಮ ಮಾಡೋ ಕೆಲಸ ಕಾರ್ಯಗಳು ದಿನೇ ದಿನೇ ಅಭಿವೃದ್ಧಿ ಆಗ್ಬೋದು. ನಿಮಗೆ ಹೋಗಲಿ ಮದುವೆಗಳಲ್ಲಿ ತೊಂದರೆಗಳಾಗಿದ್ದರೆ ಅವು ಕೂಡ ಅನುಕೂಲ ಆಗ್ಬೋದು. ನೋಡಿ ಪ್ರತಿ ಮಂಗಳವಾರ ಈ ದಿವಸ ನೋಡಿ ಮಂಗಳವಾರದ ಶುಭ ದಿವಸ ನಾವು ಕುಜನ ಬಗ್ಗೆನೇ ಆ ಮಂಗಳನ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೇವೆ. ಶುಭವಾದಂತಹ ಈ ಒಂದು ಮಂಗಳವಾರದಿಂದ ನೀವು ಆ ಸುಬ್ರಹ್ಮಣ್ಯನ ನೆನೆಸ್ಕೊಳ್ಳಿ, ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ನೋಡಿ ಕೆಂಪು ವಸ್ತ್ರನಿಗೆ ಕುಜನಿಗೆ ಒಂದು ಮಂಗಳನಿಗೆ ಇಷ್ಟವಾದಂತಹ ವಸ್ತ್ರ ಕೆಂಪು ವಸ್ತ್ರ. ನೋಡಿ ಈ ಕೆಂಪು ವಸ್ತ್ರವನ್ನು ದಾನ ಮಾಡಿ. ಯಾರಿಗೆ ದಾನ ಮಾಡಬೇಕು? ಬ್ರಾಹ್ಮಣರಿಗೆ, ಅರ್ಚಕರಿಗೆ, ದೇವಸ್ಥಾನಗಳಲ್ಲಿ ದಿನನಿತ್ಯ ದೇವತಾ ಕೈಂಕರ್ಯ ಮಾಡುವವರಿಗೆ. ಆ ದೇವರ ಬಳಿ ಇರುತ್ತೆ ನೋಡಿ, ತುಂಬ ಅವ್ರಿಗೆ ವೈಬ್ರೇಷನ್ ಇರುತ್ತೆ, ದೇವ್ರ ಹತ್ರ ಅವ್ರಿಗೆ ಪಾಸಿಟಿವ್, ಅವ್ರಿಗೆ ಎನರ್ಜಿ ಎಷ್ಟೋ ಇರುತ್ತೆ ಅವ್ರಿಗೆ. ಅಂಥವರ ಬಳಿ ನಿಜ ಬ್ರಾಹ್ಮಣ ಆಗಿರ್ಬೋದು, ಅವನ ದೇವಾಲಯದಲ್ಲಿ ದಿನನಿತ್ಯ ಪೂಜೆ ಅರ್ಚನೆ ವೃತ್ತಿಯಲ್ಲಿ ಇರೋರಿಗೆ ದಾನ ಮಾಡಬೇಕಾಗುತ್ತೆ. ಅದೇ ರೀತಿ ನೋಡಿ ಮಂಗಳವಾರ ಸುಬ್ರಹ್ಮಣ್ಯನ ಸೇವೆ ಮಾಡಿ. ನೋಡಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸೇವೆ ನೀವು ಮಾಡಲೇಬೇಕಾಗುತ್ತೆ. ತುಂಬ ಅನುಕೂಲ ಆಗುವಂಥದ್ದು ಇದೆಲ್ಲ. ಮಂಗಳವಾರ ಆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅರ್ಚನೆನೋ ಅಷ್ಟೋತ್ತರನೋ ಇಲ್ಲ ಏನೋ ಒಂದು ಚಿಕ್ಕದೊಂದು ಪೂಜೆನೋ ಇಲ್ಲ ಒಂದು ತೆಂಗಿನಕಾಯಿ ಒಂದು ಬಾಳೆಹಣ್ಣು ತೊಗೊಂಡೋಗಿ ಒಂದು ಪೂಜೆ ಮಾಡಿಸೋದು ಪ್ರತಿ ಮಂಗಳವಾರ ಅಲ್ವಾ, ತುಂಬ ಅನುಕೂಲ ಆಗುವಂಥದ್ದು. ಅದೇ ರೀತಿ ನೋಡಿ ತೊಗರಿಬೇಳೆ, ದೇವಸ್ಥಾನದ ಅರ್ಚಕರಿಗೆ ತೊಗರಿಬೇಳೆ ನಿಮ್ಮ ಕೈ ನೋಡಿ ಇಷ್ಟೇ ಕೊಡಬೇಕು ಅಂತ ಏನಿಲ್ಲ, ಎಷ್ಟಾಗುತ್ತೆ ನಿಮ್ಮ ಕೈಲಿ ಅಷ್ಟೊಂದು ತೊಗರಿಬೇಳೆ. ಆ ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆಯನ್ನು ಕಟ್ಟಿ ಅದರಲ್ಲಿ ಒಂದು ದಕ್ಷಿಣೆ ಯಥಾಶಕ್ತಿ ದಕ್ಷಿಣೆ ಇಟ್ಟು ಬ್ರಾಹ್ಮಣನಿಗೆ ಆ ದೇವಸ್ಥಾನದ ಅರ್ಚಕನಿಗೆ ನೀಡಿ ಅವರಿಂದ ಆಶೀರ್ವಾದ ಪಡೀರಿ. ನಿಮಗೆ ಕಡಿಮೆ ಆಗ್ತಾ ಬರುವಂಥದ್ದು, ನಿಮಗೆ ಅನುಕೂಲ ಆಗುವಂಥದ್ದು ನೋಡ್ಬೋದು. ನೋಡಿ ಅದೇ ರೀತಿ ಈ ಉಂಗುರ ಧರಿಸುವಂಥದ್ದು, ಹವಳವನ್ನು ಧರಿಸಿದರೆ ಅನುಕೂಲ ಆಗುತ್ತೆ. ಹವಳದ ಉಂಗುರವನ್ನು ಧರಿಸಿದಾಗ ಅವ್ರಿಗೆ ಅನುಕೂಲ ಆಗುವಂಥದ್ದು. ಆಮೇಲೆ ನೋಡಿ ಇದು ಚಿಕ್ಕ ಪರಿಹಾರಗಳು ನಾನು ಹೇಳ್ತಾ ಇರೋದು ಇವಾಗ. ನೋಡಿ ಇದ್ರ ಜೊತೆಗೆ ನೀವು ಈ ಕಪ್ಪು ಇರುವೆಗಳು ನಾವು ನೋಡಿರ್ತೀವಿ. ಕಪ್ಪು ಇರುವೆಗಳಿಗೆ ಸಕ್ಕರೆ ಹಾಕಿಕೊಂಡು ಬನ್ನಿ. ನೀವು ದಿನನಿತ್ಯ ಆಗುತ್ತಾ ಮಾಡಿಲ್ಲ, ಮಂಗಳವಾರ ಅಥವಾ ಶನಿವಾರನೋ ನಿಮ್ಗೆ ಯಾವಾಗ ಆಗುತ್ತಾ ಅವಾಗ ಕಪ್ಪು ಇರುವೆಗಳಿಗೆ ಸ್ವಲ್ಪ ಸಕ್ಕರೆಗಳನ್ನು ನೀವು ಹಾಕ್ಕೊಳ್ತಾ ಬಂದಾಗ ಕುಜ ದೋಷ ಶಾಂತಿ ಆಗುವಂಥದ್ದು, ಕಡಿಮೆ ಆಗುವಂಥದ್ದು. ಅದೇ ರೀತಿ ನೋಡಿ ಇದು ಕೂಡ ವಿಶೇಷ, ಇನ್ನೂ ಚಿಕ್ಕದ ಪರಿಹಾರ. ನಾಯಿಗಳಿಗೆ ಸಿಹಿ ರೊಟ್ಟಿಯನ್ನು ಕೊಡಿ, ನಿಮ್ಗೆ ಅನುಕೂಲ ಆಗುತ್ತೆ. ನೀವು ಮಾಡಿ ನೋಡಿ. ನಾವು ಎಷ್ಟೋ ಜನಕ್ಕೆ ಈ ಥರ ಚಿಕ್ಕ ಪರಿಹಾರಗಳು ಹೇಳಿದ್ದೇವೆ. ಅವರೆಲ್ಲ ಅನುಕೂಲ ಆಗಿ ನಮ್ಮ ಹತ್ರ ಬಂದು ನಮ್ಮ ಹತ್ರ ಮಾತಾಡಿರೋದು ಕೂಡ ಇದೆ. ಎಷ್ಟೋ ಅನುಕೂಲಗಳು ಪಡ್ಕೊಂಡಿದ್ದಾರೆ. ಸಿಂಪಲ್ ಪರಿಹಾರಗಳು ಮಾಡಬೇಕು. ಅದೇ ರೀತಿ ನೋಡಿ ಬೆಳ್ಳಿ ಎತ್ತಿನ ಪ್ರತಿಮೆಯನ್ನು ದಾನ ಮಾಡಿ. ಚಿಕ್ಕದು ಪ್ರತಿಮೆಗಳು ನೋಡಿ ಬೆಳ್ಳಿಯಿಂದ ಎತ್ತಿನಲ್ಲಿ ಇರುತ್ತೆ, ನಮ್ಗೆ ಎಲ್ಲಿ ಹೋದ್ರೂ ಸಿಗುತ್ತೆ. ಅದನ್ನು ನೋಡಿ ಪೂಜೆ ಮಾಡಿ ಅದನ್ನು ಬ್ರಾಹ್ಮಣರಿಗೆ ದಾನ ಮಾಡಿದಾಗ ಹೆಚ್ಚು ಅನುಕೂಲ ಆಗುವಂಥದ್ದು. ಮತ್ತು ನೋಡಿ ಚಿಕ್ಕ ಮಕ್ಕಳಿಗೆ ಸಿಹಿ ಪದಾರ್ಥಗಳು ಆಗ್ಬೋದು, ಇಲ್ಲಿ ಚಾಕ್ಲೇಟ್ಸ್ ಎಲ್ಲ ಹೇಳ್ತಿರ್ತೀವಲ್ಲ, ಸಿಹಿ ಪದಾರ್ಥಗಳು ಅವ್ರು ಕೊಟ್ಟು ಅವ್ರು ಎಷ್ಟು ಸಂತೋಷ ಪಡ್ತಾರಲ್ವ, ಅವ್ರು ಸಂತೋಷ ಪಡ್ತಾರೆ, ನಮಗೆ ಅದು ಅನುಕೂಲ ಆಗುವಂಥದ್ದು, ನಮ್ಮ ಕುಜದೋಷ ಶಾಂತಿ ಆಗುವಂಥದ್ದು, ಅದು ಪರಿಹಾರ ಆಗುವಂಥದ್ದು. ಅದೇ ರೀತಿ ನೋಡಿ ನಾವು ಅವಾಗಲೇ ಹೇಳಿದ್ವಿ, ಕುಕ್ಕೆ ಸುಬ್ರಹ್ಮಣ್ಯ ಆಗ್ಬೋದು, ಕಾಳಹಸ್ತ್ರಿ ಆಗ್ಬೋದು ಮತ್ತು ಘಾಟಿ ಸುಬ್ರಹ್ಮಣ್ಯ, ಇಲ್ಲೆಲ್ಲ ಹೋಗಬೇಕು. ಯಾವಾಗ ಹೋಗಬೇಕು ನೋಡಿ, ಯಾವುದೋ ಒಂದು ನಕ್ಷತ್ರದಿಂದ ಯಾವತ್ತೋ ಹೋಗಿ ಯಾವಾಗೋ ಏನೋ ಪೂಜೆ ಮಾಡಿಸಿದ್ರೆ ಅದು ನಮಗೆ ಅನುಕೂಲ ಆಗುವಂಥದ್ದಲ್ಲ. ನೋಡಿ ಈ ರಾಹುಕಾಲದಲ್ಲಿ ಇದನ್ನು ಪೂಜೆ ಮಾಡಬೇಕಾಗುತ್ತೆ. ನೋಡಿ ರಾಹುಕಾಲ ಅಂತ ಬಂದಾಗ ಸೋಮವಾರ ಮಾಡಿಸ್ಕೋಬೇಕು. ಸೋಮವಾರ ಬೆಳಗ್ಗೆ 7:30 9 ಗಂಟೆವರೆಗೂ ರಾಹುಕಾಲ ಇರುತ್ತೆ. ಈ ಪ್ರಾತಃ ಕಾಲದಲ್ಲಿ ನೀವು ಈ ಕುಕ್ಕೆಗಾಗಲಿ ಅಥವಾ ಕಾಳಹಸ್ತ್ರಿಗೆ ಹೋದರೆ ನಿಮಗೆ ಅಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿ ಮುಂಚೆನೇ ನೀವು ಒಂದು ಭಾನುವಾರ ಸಂಜೆ ಹೋಗಿ ಅಲ್ಲಿ ನೀವು ವಿಶ್ರಾಂತಿ ಪಡೆದು ನೀವು ಬೆಳಗ್ಗೆ 7:30 ಸ್ವಲ್ಪ ಬೇಗ ಹೋದರೆ ಅಲ್ಲಿ ಅಲ್ಲಿ ಇರ್ತಾರೆ. ಅಲ್ಲಿ ಯಾವ ರೀತಿ ಮಾಡಿಸ್ಬೇಕು ಪೂಜೆ ಅವ್ರಿಗೆಲ್ಲ ಅವ್ರು ಹೇಳ್ತಾರೆ, ಯಾವ ರೀತಿ ಪೂಜೆಗಳೆಲ್ಲ ವಿಧಿವಿಧಾನಗಳು. ನೋಡಿ 7:30 9 ಗಂಟೆಯಲ್ಲಿ ಪೂಜಾರಿಗಳು ನಡೆಯುತ್ತೆ. ಆ ಸಂದರ್ಭದಲ್ಲಿ ಪೂಜೆಗಳು ಮಾಡಿದಾಗ ಅವ್ರಿಗೆ ಪೂರ್ಣ ಫಲ ಸಿಗುವಂಥದ್ದು, ಕುಜದೋಷ ಪರಿಹಾರ ಆಗುವಂಥದ್ದು, ಪುತ್ರ ಪೌತ್ರ ವಂಶ ಅಭಿವೃದ್ಧಿ ಆಗುವಂಥದ್ದು, ಇವೆಲ್ಲವೂ ಕೂಡ ನಾವು ನೋಡ್ಬೋದಾಗಿದೆ, ಕಾಣ್ಬೋದಾಗಿದೆ. ಅದೇ ರೀತಿ ನೋಡಿ ಯಾರಾದರೂ ಕುಜದೋಷ ನಿಮಗೆ ಜಾತಕದಲ್ಲಿ ಕುಜದೋಷ ಇದೆ ಅಂತ ಹೇಳಿದಾಗ ನೀವು ಈ ರೀತಿ ಮಾಡ್ಕೊಳ್ಳೋದು ಒಳ್ಳೆಯದಾಗುತ್ತೆ. ಅದೇ ರೀತಿ ನೋಡಿ ನೀವು ಅಷ್ಟು ದೂರ ಹೋಗೋಕ್ಕಾಗಲಿಲ್ವಾ, ಹಂಗೆಲ್ಲ ಮಾಡಿದ್ರೂ ಕೂಡ ನಿಮಗೆ ಪರಿಹಾರ ಆಗಿಲ್ವಾ, ಮದುವೆ ಕಕ್ಕಣ ಭಾಗ್ಯ ಕೂಡಿ ಬಂದಿಲ್ವಾ, ಕೆಲವು ಶಾಂತಿ ಮಾಡಿಸ್ಕೊಳ್ಳಿ. ಒಂದು ಹೋಮಾದಿಗಳನ್ನು ಮಾಡ್ಬೋದು. ಮತ್ತು ನೋಡಿ ನಮ್ಮ ಹತ್ರ ಕೆಲವೊಂದು ನಾವು ಯಂತ್ರಗಳನ್ನ ಕೊಡ್ತೇವೆ. ನಮ್ಮ ಕಚೇರಿಗೆ ಬಂದಾಗ ಕೆಲವೊಂದು ಯಂತ್ರಗಳು ಚಿಕ್ಕ ಯಂತ್ರಗಳಾಗ್ಬೋದು, ಮತ್ತು ನಾವು ಕೆಲವೊಂದು ವಿಚಾರಗಳು ನಾವು ಮಾಡಿಕೊಡೋದೆಲ್ಲ ಇರುತ್ತೆ. ಇದೆಲ್ಲ ನಾವು ಪೂಜೆಯನ್ನು ಮಾಡಿಸ್ಕೊಂಡಾಗ ನಿಮ್ಗೆ ಅನುಕೂಲ ಆಗುವಂಥದ್ದು, ದಿನೇ ಅಭಿವೃದ್ಧಿ ಆಗುವಂಥದ್ದು, ಮದುವೆಗಳಾಗುವಂಥದ್ದು, ಇವೆಲ್ಲವನ್ನು ಕೂಡ ನಾವು ನೋಡ್ಬೋದಾಗಿದೆ. ಸರಿ ಗುರುಗಳೇ, ಕುಜದೋಷ ಅಂದ್ರೆ ಏನು, ಕುಜದೋಷ ಯಾಕೆ ಬರುತ್ತೆ, ಮತ್ತು ಕುಜದೋಷಕ್ಕೆ ಶಾಂತಿಯನ್ನು ಮಾಡಿಸೋದು ಹೇಗೆ, ಕುಜ ದೋಷ ಇರುವಂಥವರು ಯಾವ ರೀತಿಯ ಪದಾರ್ಥಗಳನ್ನು ದಾನ ಮಾಡಬೇಕು ಅನ್ನುವಂತಹ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಎಸ್ ಗುರುಗಳೇ, ಇದೀಗ ಬ್ರೇಕ್ ತೆಗೆದುಕೊಳ್ಳುವಂತಹ ಸಮಯ ಆಗಿದೆ. ಎಸ್ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ.
ನಂತರ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರಿಯ ವೀಕ್ಷಕರೇ, ತಾವೇನಾದರೂ ಗುರುಗಳನ್ನು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವವರು ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ, ಫೋನ್ ಮಾಡಿ ಗುರುಗಳನ್ನು ನೇರ ಭೇಟಿಯಾಗಬಹುದು. ಹಾಗೆಯೇ ಕುಜದೋಷ ಇರುವಂತಹವರು ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತ ಏನಾದರೂ ಆಸಕ್ತಿ ಇರುವವರು ಗುರುಗಳನ್ನ ನೇರ ಭೇಟಿಯಾಗಬೇಕು ಅಂತಂದರೆ ಟಿವಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರುಗಳನ್ನು ನೇರ ಭೇಟಿಯಾಗಿ ಕುಜದೋಷಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ಗುರುಗಳೇ, ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ. ಈ ದಿನದ ರಾಶಿ ಭವಿಷ್ಯವನ್ನು ನಾವು ನೋಡಿದಾಗ ಮೊದಲನೇದಾಗಿ ಮೇಷರಾಶಿಯವರಿಗೆ ನೂತನ ಒಪ್ಪಂದಗಳಿಂದ ಚಾಲನೆ ಕೊಡುವಿರಿ. ಅಂದರೆ ನೂತನ ಏನಾದರೂ ಹೊಸ ಕೆಲಸಗಳು ಮಾಡುವುದಿದ್ದರೆ ಇವತ್ತು ಚಾಲನೆ ಕೊಡುವಂಥದ್ದು ನೋಡ್ಬೋದಾಗಿದೆ. ಅದೇ ರೀತಿ ವ್ಯವಹಾರದಲ್ಲಿ ಅಧಿಕ ಲಾಭಾಂಶ ಕಂಡು ಬರುವುದು. ಈ ದಿವಸ ನಿಮ್ಮ ವ್ಯಾಪಾರ ಉದ್ಯೋಗಗಳಲ್ಲಿ ಅಧಿಕ ಲಾಭವನ್ನು ನೀವು ಕಂಡುಕೊಳ್ತೀರಾ. ಇವತ್ತು ಏನೇ ಕೆಲಸಗಳು ಮಾಡಿದ್ರೂ ಕೂಡ ಲಾಭದಾಯಕವಾಗಿದೆ. ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಕೂಡ ಕಾಣಬಹುದಾಗಿದೆ. ನೋಡಿ, ಇವತ್ತು ನೀವು ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರು ತೊಂದರೆಗಳು ಉಂಟಾಗಿದ್ರು ಕೂಡ ಇವತ್ತು ಅದರಲ್ಲಿ ಆರೋಗ್ಯದಲ್ಲಿ ಪ್ರಗತಿ ಕಂಡು ಉತ್ತಮ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದಾಗಿದೆ. ನೋಡಿ, ಅದೇ ರೀತಿ ವೃಷಭ ರಾಶಿಯವರು ನಾವು ನೋಡಿದಾಗ ವೃಷಭ ರಾಶಿಯವರಿಗೆ ಈ ದಿವಸ ಹಣಕಾಸು ವಿಷಯದಲ್ಲಿ ಜಾಗ್ರತೆಯಿಂದಿರಿ. ಹಣಕಾಸು ವಿಷಯದಲ್ಲಿ ನೀವು ಈ ದಿವಸ ತುಂಬ ಜಾಗ್ರತೆಯಿಂದ ಇರೋದು ನೋಡಬೇಕಾಗುತ್ತೆ. ಆರೋಗ್ಯದ ಕಡೆ ಗಮನವಿರಲಿ. ಸಣ್ಣ ಪುಟ್ಟ ವಿಷಯಗಳಿಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ನೋಡಿ, ವೃಷಭ ರಾಶಿಯವರು ಇವತ್ತು ತುಂಬ ಆರೋಗ್ಯದ ಕಡೆ ಗಮನ ಕೊಡಬೇಕು. ಅದೇ ರೀತಿ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡ್ರೆ ನಿಮಗೆ ತೊಂದರೆಗಳು ಉಂಟಾಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಆದರೆ ಅದೇ ರೀತಿ ನೋಡಿ, ಮಿಥುನ ರಾಶಿಯನ್ನು ನಾವು ನೋಡಿದಾಗ ಹಳೆಯ ಗೆಳೆಯರ ಭೇಟಿ ಸಂಭವ. ಮಿಥುನ ರಾಶಿಯವರಿಗೆ ಏನಾದರೂ ಹಿಂದೆ ಅಂದರೆ ನಿಮ್ಮ ಸ್ಟೂಡೆಂಟ್ಸ್ ಏನು ಈ ಕಾಲೇಜವರು ಆಗ್ಬೋದು ಅಥವಾ ನಿಮ್ಮ ಹೈಸ್ಕೂಲ್ ಅವರು ಆಗ್ಬೋದು, ಇವತ್ತು ಅವರ ಗೆಳೆಯರ ಭೇಟಿ ಆಗುವ ಸಂಭವ ಇದೆ. ಅದೇ ರೀತಿ ಕಳೆದು ಹೋದ ದಿನಗಳ ಸವಿ ನೆನಪುಗಳು ಕೂಡ ಮೆಲುಕು ಹಾಕಿವಿರಿ. ನೋಡಿ, ಹಳೆ ಗೆಳೆಯರು ಸಿಕ್ಕರೆ ಕಳೆದು ಹೋದ ದಿನಗಳ ಬಗ್ಗೆ ನಾವು ಮಾತಾಡೋದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ನೂತನ ಕಾರ್ಯವನ್ನು ಮಾಡಲು ಆಲೋಚಿಸುವಿರಿ. ಏನಾದರೂ ಹೊಸದಾಗಿ ಕೆಲಸ ಕಾರ್ಯಗಳು ಮಾಡಬೇಕು, ಇಲ್ಲ ಏನೋ ಒಂದು ನೀವು ವ್ಯಾಪಾರನೋ ಇಲ್ಲ ಉದ್ಯೋಗನೋ ಪ್ರಾರಂಭ ಮಾಡಬೇಕು ಅಂತ ಇದ್ದಾಗ ಇವತ್ತು ಆ ಕೆಲಸ ನಿಮಗೆ ಮಾಡುವಂತಹ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಕಟಕ ರಾಶಿಯವ್ರಿಗೆ ಈ ದಿವಸ ನಾವು ನೋಡಿದಾಗ ಅಂದುಕೊಂಡ ಕಾರ್ಯಗಳಲ್ಲಿ ಪದೇ ಹಿನ್ನಡೆ ಉಂಟಾಗುತ್ತೆ. ಇವತ್ತು ಕಟಕ ರಾಶಿಯವ್ರಿಗೆ ಏನಾದರೂ ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಆಗುವಂಥ ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಸಿನಿಮಾ ರಂಗದಲ್ಲಿ ಹಣ ಹೂಡಿಕೆ ಮಾಡುವುದರಿಂದ ಹೆಚ್ಚು ಲಾಭ ಆಗುತ್ತೆ. ಏನಾದರೂ ಈ ದಿವಸದಿಂದ ಕಟಕ ರಾಶಿಯವರು ಸಿನಿಮಾ ರಂಗದಲ್ಲಿ ಏನಾದರೂ ಹಣ ಹೂಡಿಕೆ ಮಾಡುವುದು ಇಲ್ಲ ಸಿನಿಮಾ ಕ್ಷೇತ್ರದಲ್ಲಿ ಏನಾದರೂ ಬಂಡವಾಳ ಹೂಡಿಕೆ ಮಾಡುವುದಿದ್ದರೆ ಈ ದಿವಸದಿಂದ ನಿಮಗೆ ಹಣ ಹೆಚ್ಚು ಲಾಭ ಆಗೋದಂತ ನೋಡ್ಬೋದು. ಅದೇ ರೀತಿ ವಿವಿಧ ಮೂಲಗಳಿಂದ ಹಣವನ್ನು ಕೊಡಿಸುವವು. ನೋಡಿ, ಏನಾದರೂ ಬೇರೆ ಕಡೆಯಿಂದ ಹಣ ಬರೋದಿದ್ದರೆ ಇವತ್ತು ಬರುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಅದೇ ರೀತಿ ಸಿಂಹರಾಶಿಯವರಿಗೆ ನಾವು ಈ ದಿವಸ ನೋಡಿದಾಗ ನಿಮ್ಮ ವೃತ್ತಿಯಲ್ಲಿ ಪ್ರಗತಿ ಸಾಧಿಸುತ್ತೀರಿ. ಇವತ್ತು ಸಿಂಹರಾಶಿಯವರಿಗೆ ಮಾಡುವ ಕೆಲಸ ಕಾರ್ಯದಲ್ಲಿ ಪ್ರಗತಿ ಕಾಣುತ್ತೆ. ನಿಮಗೆ ಹೆಚ್ಚಾಗಿ ಮುಂದೆ ಹೋಗುವಂತಹ ಮಾರ್ಗ ಕಾಣುತ್ತೆ. ಹಲವು ದಿನಗಳಿಂದ ಬಾಕಿ ಇರುವ ಕೆಲಸಗಳು ಇಂದು ಅಂತಿಮಗೊಳ್ಳಲಿದೆ. ಏನಾದರೂ ಹಿಂದೆ ಕೆಲಸಗಳು ಆಗಿಲ್ಲ ಅನ್ನೋದಿದ್ದರೆ ಈ ದಿವಸ ಕೆಲಸ ಆಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹಿರಿಯರ ಬೆಂಬಲ ಸಹಕಾರ ಕೂಡ ದೊರಕಲಿದೆ. ನೋಡಿ, ಆಧ್ಯಾತ್ಮಿಕವಾಗಿ ಏನಾದರೂ ನೀವು ದಿವಸ ಮುಂದುವರಿಬೇಕು ಅಂದ್ಕೊಂಡಿದ್ದಾಗ ಹಿರಿಯರ ಸಲಹೆ ನಿಮಗೆ ಅನುಕೂಲ ಆಗುತ್ತೆ. ಅವರ ಹಿರಿಯ ಸಲಹೆ ಕೇಳುವುದು ಕೂಡ ನಿಮಗೆ ತುಂಬ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಕನ್ಯಾ ರಾಶಿಯವರಿಗೆ ನಾವು ನೋಡಿದಾಗ ವ್ಯವಹಾರದಲ್ಲಿ ಎಂದಿಗಿಂತ ಇಂದು ಹೆಚ್ಚಿನ ಲಾಭಾಂಶ ಕಂಡುಬರುವುದು. ಕನ್ಯಾ ರಾಶಿಯವರು ನಿಮ್ಮ ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ಈ ದಿವಸ ಹೆಚ್ಚಾಗಿ ಲಾಭಾಂಶವನ್ನು ಕಾಣ್ತೀರಾ. ವಿವಾಹ ಆಕಾಂಕ್ಷಿಗಳಿಗೆ ಇಂದು ಶುಭವಾರ್ತೆ ಸಿಗಲಿದೆ. ನೋಡಿ, ವಿಶೇಷವಾಗಿ ಈ ದಿವಸ ನಾವು ಕುಜಗ್ರಹದ ಬಗ್ಗೆನೇ ಮಾತಾಡಿದ್ದೇವೆ. ಈ ದಿವಸದಿಂದ ಇವರಿಗೆ ತುಂಬ ವಿವಾಹದಲ್ಲಿ ಏನಾದರೂ ಮದುವೆ ಆಗಬೇಕು ಇಲ್ಲ ಮದುವೆ ಬಗ್ಗೆ ಮಾತುಕತೆಗಳು ಏನಾದರೂ ಇದ್ದರೆ ಈ ದಿವಸ ನಿಮಗೆ ಶುಭವಾರ್ತೆ ಸಿಗಲಿದೆ. ಮನೆಗೆ ಸಂಬಂಧಿಕರ ಆಗಮನ ಕೂಡ ಆಗುವಂಥ ಕೂಡ ನಿರೀಕ್ಷೆ ನಾವು ಮಾಡ್ಬೋದಾಗಿದೆ. ಅದೇ ರೀತಿ ತುಲಾರಾಶಿಯವರಿಗೆ ದೊಡ್ಡ ಯೋಜನೆಗಳಿಗೆ ಕೈ ಹಾಕಿದರೆ ನೆಮ್ಮದಿ ಕಳೆದುಕೊಳ್ಳುವಿರಿ. ನೋಡಿ, ತುಲಾರಾಶಿಯವರು ಈ ದಿವಸ ಏನಾದರೂ ದೊಡ್ಡ ಕೆಲಸ ಮಾಡಬೇಕು, ಇಲ್ಲ ಏನೋ ಒಂದು ತೊಗೊಳೋದಾಗ್ಬೋದು, ಇಲ್ಲ ಭೂಮಿ ವಿಚಾರ ಆಗ್ಬೋದು, ಏನೋ ಒಂದು ಈ ದಿವಸ ನೀವು ಮಾಡಬೇಕು ಅಂತಂದರೆ ಸ್ವಲ್ಪ ಅದರಿಂದ ನೀವು ದೂರ ಇರೋದು ಒಳ್ಳೆಯದಾಗುತ್ತೆ. ಇದರಿಂದ ನೆಮ್ಮದಿ ಕೂಡ ಕಳೆದುಕೊಳ್ಳುವ ಒಂದು ಸಂದರ್ಭ ಕೂಡ ನಿಮಗೆ ಆಗುವಂಥದ್ದು ನೋಡ್ತಾ ಇದ್ದೇವೆ. ಅದೇ ರೀತಿ ಇಂಜಿನಿಯರಿಂಗು ಮತ್ತು ಮೆಡಿಕಲ್ಗಳಿಗೆ ನೋಡಿ, ಇಂಜಿನಿಯರ್ ಮತ್ತು ಮೆಡಿಕಲ್ ಕ್ಷೇತ್ರದ ಪ್ರತಿಭೆಗೆ ತಕ್ಕ ಪ್ರತಿಫಲ ಈ ದಿವಸ ನಿಮಗೆ ದೊರೆಯಲಿದೆ. ನೋಡಿ, ಮೆಡಿಕಲರ್ ಆಗ್ಬೋದು, ಇಂಜಿನಿಯರ್ಗಳಾಗ್ಬೋದು, ಈ ದಿವಸ ನೀವು ಏನು ಕೆಲಸಗಳು ಮಾಡ್ತಿರ್ತೀರ ಅಲ್ಲಿ ತುಂಬ ಹೆಚ್ಚು ಅನುಕೂಲ ಆಗುವಂಥದ್ದು ಕೂಡ ನೋಡಬಹುದಾಗಿದೆ. ಅದೇ ರೀತಿ ವೃಶ್ಚಿಕ ರಾಶಿಯವರಿಗೆ ಪ್ರಭಾವಿ ವ್ಯಕ್ತಿಗಳಿಂದ ಕೆಲಸ ಕಾರ್ಯಗಳಲ್ಲಿ ಅನುಕೂಲ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಈ ದಿವಸ ನಿಮಗೆ ಪ್ರಭಾವಿ ವ್ಯಕ್ತಿಗಳು ಅಂದರೆ ಇನ್ಯಾರು ಇರ್ತಾರೆ, ರಾಜಕಾರಣಿಗಳಾಗ್ಬೋದು, ನಿಮ್ಮ ಮೇಲಾಧಿಕಾರಿಗಳಾಗ್ಬೋದು, ಅವರಿಂದ ನಿಮಗೆ ಹೆಚ್ಚು ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದು.
ಹಣಕಾಸಿನ ಸ್ಥಿತಿ ಉತ್ತಮವಾಗುವಂಥದ್ದು, ಪ್ರಭಾವಿ ವ್ಯಕ್ತಿಗಳು ಏನೇ ನಮಗೆ ಮಾಡಿದ್ರು ಕೂಡ ಅನುಕೂಲವಂತ ಮಾಡುವಂಥದ್ದು ಈ ದಿವಸ ನೀವು ನೋಡ್ಬೋದು. ಹಣಕಾಸು ಕೂಡ ಏನಾದರೂ ಬರೋದಿದ್ದರೆ ಈ ದಿವಸ ಬರೋದು ಕೂಡ ನಾವು ನೋಡ್ಬೋದಾಗಿದೆ. ಅದೇ ರೀತಿ ಧನುರಾಶಿ ನೋಡಿ, ಧನುರಾಶಿಯವ್ರಿಗೆ ನಾವು ನೋಡಿದಾಗ ನೀವು ಅಂದುಕೊಂಡ ಕೆಲಸಗಳೆಲ್ಲವೂ ಕೂಡ ಸರಾಗವಾಗಿ ಸಾಗುವವು. ಧನುರಾಶಿಯವರಿಗೆ ಏನಾದರೂ ಇವತ್ತು ಅಂದ್ಕೊಂಡಿರೋ ಕೆಲಸಗಳು ಎಲ್ಲವೂ ಕೂಡ ಯಾವುದೇ ಕಷ್ಟ ನಷ್ಟಗಳಿಲ್ಲದಲೇ ಈ ದಿವಸ ನಿಮಗೆ ಕೆಲಸಗಳಾಗುತ್ತೆ. ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ನೋಡಿ, ಹುಷಾರಾಗಿರಬೇಕು. ಈ ದಿವಸ ನೀವು ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಹಣಕಾಸಿನ ಸ್ಥಿತಿ ಸಾಧಾರಣವಾಗಿರುತ್ತೆ. ಅದೇ ರೀತಿ ಮಕರ ರಾಶಿ, ಈ ಮಕರ ರಾಶಿಯವರಿಗೆ ನಾವು ಈ ದಿವಸ ನೋಡಿದಾಗ ರಾಜಕೀಯದಲ್ಲಿ ಇರುವಂಥ ಹಿತಶತ್ರುಗಳ ಕಾಟ ನೋಡಿ. ರಾಜಕೀಯದಲ್ಲಿ ಯಾರು ಇರ್ತಾರೆ ಅವರಿಗೆ ಹಿತಶತ್ರುಗಳು ಅಂದರೆ ಯಾರು? ನಮ್ಮವರೇ ನಮಗೆ ಶತ್ರುಗಳು. ಅಂತರಿಂದ ಸ್ವಲ್ಪ ಇವತ್ತು ಕಿರಿಕಿರಿ ಉಂಟಾಗುತ್ತೆ. ಅದೇ ರೀತಿ ಹಿರಿಯರ ಮೂಲಕ ಬಹು ನಿರೀಕ್ಷಿತ ವಿಚಾರ ಒಂದು ನಿಮಗೆ ಅನುಕೂಲ. ನೋಡಿ, ಹಿರಿಯರಿಂದ ಇವತ್ತು ಏನೋ ಒಂದು ವಿಚಾರ ತಿಳಿದು ಅನುಕೂಲ ಆಗುವಂಥದ್ದು. ದೂರದ ಪ್ರಯಾಣದಲ್ಲಿ ಎಚ್ಚರಿಕೆ ಇರೋದು ಕೂಡ ನಿಮಗೆ ಅನುಕೂಲ ಆಗುವಂಥದ್ದು. ನೋಡಿ, ಈ ದಿವಸ ನೀವು ದೂರ ಪ್ರಯಾಣ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದಿರೋದು ಕೂಡ ಅನುಕೂಲ ಆಗುತ್ತೆ. ಅದೇ ರೀತಿ ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ ನಾವು ಈ ದಿವಸ ನೋಡಿದಾಗ ಗುತ್ತಿಗೆ ಕೆಲಸಗಾರರಿಗೆ ಹೆಚ್ಚು ಅನುಕೂಲ. ನೋಡಿ, ಗುತ್ತಿಗೆ ಕೆಲಸ ಯಾರು ಮಾಡ್ತಿರ್ತಾರೆ ಅವ್ರಿಗೆ ಇವತ್ತು ಕುಂಭರಾಶಿಯವರಿಗೆ ಅನುಕೂಲ ಆಗುತ್ತೆ. ಹೋಟೆಲ್ ವ್ಯಾಪಾರಿಗಳಿಗೆ ಸಾಧಾರಣವಾಗಿ ಇರುತ್ತೆ. ಎಚ್ಚರಿಕೆಯಿಂದ ವ್ಯವಹರಿಸುವುದು ಕೂಡ ಸೂಕ್ತ ಆಗುತ್ತೆ. ನೋಡಿ, ಯಾರೇ ಆಗಲಿ, ಗುತ್ತಿಗೆ ಕೆಲಸರಾಗಲಿ, ಹೋಟೆಲ್ ವ್ಯಾಪಾರಿಗಳಾಗಲಿ, ಸಣ್ಣ ಪುಟ್ಟ ವ್ಯಾಪಾರಿಗಳು ಇವತ್ತು ಎಚ್ಚರಿಕೆಯಿಂದ ಇರೋದು ನೀವು ಸೂಕ್ತ ಆಗುತ್ತೆ. ಅದೇ ರೀತಿ ಕಡೆಯ ರಾಶಿ ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ನಾವು ನೋಡಿದಾಗ ಆಸ್ತಿ ಖರೀದಿಗೆ ಸಂಬಂಧಪಟ್ಟಂತಹ ಕೆಲಸದಲ್ಲಿ ಅನುಕೂಲ. ಏನಾದರೂ ಆಸ್ತಿ ಖರೀದಿ ಆಗ್ಬೋದು, ಭೂಮಿ ಖರೀದಿ ಆಗ್ಬೋದು, ಏನಾದರೂ ಒಂದು ಮನೆ ತಗೋಬೇಕು ಅಂದರೆ ಕೂಡ ಮೀನರಾಶಿಯವರಿಗೆ ಇವತ್ತು ಅನುಕೂಲ ಆಗುವಂಥದ್ದು. ಅದೇ ರೀತಿ ನೋಡಿ, ಇವತ್ತು ಮಂಗಳವಾರ ನೀವು ಇವತ್ತು ಮನೆ ತಗೋಬೇಕಾ ಅಂದರೆ ನೋಡಿ, ಅದ್ರ ಬಗ್ಗೆ ಇವತ್ತು ಕೆಲವರು ಹೇಳ್ಬೋದು ಇವತ್ತು ಯಾರು ಮನೆ ತೊಗೊತಾರೆ. ಆದರೆ ಮನೆ ತೊಗೊಳೋವಂಥದ್ದು ಆ ಮಾತುಕತೆ ಆಗ್ಬೋದು, ಏನಾದರೂ ಮಾತಾಡಿದ್ರೆ ನಿಮಗೆ ಇವತ್ತು ದಿವಸ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ಇಂದು ಪ್ರಯತ್ನಿಸಿದ ಕೆಲಸಗಳಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ನೋಡಿ, ಏನೇ ಕೆಲಸ ಮಾಡಿದ್ರೂ ಕೂಡ ಮಂಗಳಕರವಾದಂತಹ ಮಂಗಳ ದಿನ ಕಾರ್ಯಸಿದ್ಧಿ ಆಗುತ್ತೆ. ಯಾವುದೇ ಕಾರ್ಯಯೋಜನೆಗಳನ್ನು ಪೂರ್ವಾಪರ ಯೋಚಿಸಿ ಕೈಗೊಳ್ಳುವುದು ತುಂಬ ಉತ್ತಮ. ಆದರೂ ಕೂಡ ನೋಡಿ, ಏನೇ ಕೆಲಸಗಳು ಮಾಡಬೇಕು ಅಂದರೆ ಪೂರ್ವಾಪರ ಹಿಂದೆ ಮುಂದೆ ನೋಡಿ ಏನು ನಾವು ಕೆಲಸಗಳು ಮಾಡಿದಾಗ ಇವತ್ತು ತುಂಬ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಈ ದಿನದ ರಾಶಿ ಭವಿಷ್ಯವನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಪ್ರಿಯ ವೀಕ್ಷಕರೇ, ಆಚಾರ್ಯ ಗುರೂಜಿಯವ್ರನ್ನ ತಾವು ನೇರ ಭೇಟಿ ಆಗಬೇಕು ಅಂತಂದರೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರುವಂತಹ ಕಚೇರಿಗೆ ತಾವು ಹೋಗಬೇಕು ಅಂತಂತ ಆಸಕ್ತಿ ಇರುವಂತಹವರು TV ಸ್ಕ್ರೀನ್ ಮೇಲೆ ಬರ್ತಾ ಇರುವ ನಂಬರ್ಗೆ ಕರೆ ಮಾಡಿ ಗುರೂಜಿಯವ್ರನ್ನ ನೇರ ಭೇಟಿ ಆಗ್ಬೋದು. ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ, ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಈ ಕುಜದೋಷ ಅಂದರೆ ಏನು, ಕುಜದೋಷ ಯಾಕೆ ಬರುತ್ತೆ, ಇದಕ್ಕೆ ಯಾವ ರೀತಿಯಾಗಿ ಸಿಂಪಲ್ ಆಗಿ ಶಾಂತಿಯನ್ನು ಮಾಡ್ಕೊಳ್ಬಹುದು, ಹಾಗೆಯೇ ಇದಕ್ಕೆ ಏನೇನು ಪರಿಹಾರವನ್ನು ಅಂದರೆ ನಾವು ಯಾವ ರೀತಿಯ ದಾನವನ್ನು ಕೊಡಬೇಕು ಅನ್ನೋದನ್ನು ಪ್ರಮುಖವಾಗಿ ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹರೇ ಶ್ರೀನಿವಾಸ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.